ರುಚಿ ರುಚಿಯಾಗಿ ಸಿಗುವಂಥ ಒಂದು ನಾನ್ ವೆಜ್ ಹೋಟ್ಲಿಗೆ ಬಂದಿದ್ದೀವಿ. ಯಾವಾಗೂ ಕೇಳೋದು ಮಟನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ, ಮುದ್ದೆ, ಮಟನ್ ಕುರ್ಮಾ. ಟೇಸ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಚಿಕನ್ ಬಿರಿಯಾನಿ ಅಂತ ಮಟನ್ ಬಿರಿಯಾನಿ ತುಂಬ ಫೇಮಸ್ಸು. ಏನಪ್ಪಾ ಅಂತಂದ್ರೆ ಕಸ್ಟಮರ್ಗೂ ಸಸ್ತಾ ಸಿಗಬೇಕು, ನಮಗೂ ಕೆಲಸ ಸಿಗಬೇಕು. ಬೆಂಗಳೂರಿನ ಜನರು ನಾನ್ ವೆಜ್ ಪ್ರಿಯರು, ಎಲ್ಲೇ ರುಚಿ ರುಚಿಯಾಗಿ ಸಿಕ್ಕಿದ್ರು ಕೂಡ ಹುಡ್ಕೊಂಡು ಹೋಗ್ತಾರೆ ಅಲ್ಲಿಗೆ. ನಾವು ಇವತ್ತು ಅದೇ ರೀತಿ ರುಚಿ ರುಚಿಯಾಗಿ ಸಿಗುವಂಥ ಒಂದು ನಾನ್ ವೆಜ್ ಹೋಟ್ಲಿಗೆ ಬಂದಿದ್ದೀವಿ. ಅದೇ ಹಳ್ಳಿ ಸವಿ ಅನ್ನೋ ಹೋಟೆಲ್ಲು, ನಾಟಿ ಸ್ಟೈಲ್ ಹೋಟೆಲ್ಲು. ಬನ್ನಿ, ಹಂಗಿದ್ರೆ ಹೋಟ್ಲೊಳಗೆ ಹೋಗೋಣ, ತಡ ಮಾಡೋದು ಬೇಡ. ಇಲ್ಲಿ ಓನರ್ನು ಕೂಡ ಮಾತಾಡ್ಸೋಣ, ಹಾಗೆ ನಾವು ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀವಿ. ಈಗ ಹೋಟೆಲ್ ಒಳಗೆ ಬಂದ್ವಿ. ಈಗ ಮಾಲೀಕರು ಕೂಡ ಸಿಕ್ಕಿದ್ದಾರೆ ನಮಗೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ, ಹರೀಶ್ ಅಂತ. ಹೋಟೆಲ್ ಓಪನ್ ಆಗಿ ಎಷ್ಟು ವರ್ಷ ಆಯ್ತು ಸರ್? 1 ವರ್ಷ ಆಯಿತು ಸರ್. ಏನು ಹೇಳ್ತಾರೆ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ? ಕಸ್ಟಮರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸೊ ಬಿಸ್ನೆಸ್ಸು ಡೇ ಬೈ ಡೇ ಇನ್ಕ್ರೀಸ್ ಇದೆ. ನಾವೆಲ್ಲ 2,000-3,000 ರೂಪಾಯಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರು ಡೈಲಿ. ಸೊ ಇವತ್ತು ವ್ಯಾಪಾರ ಇಂಪ್ರೂವ್ ಆಗಿದೆ. ಅದಕ್ಕೇನಪ್ಪ ಅಂತಂದರೆ ಕಾರಣ ಕಸ್ಟಮರು ಕೂಡ ನಮ್ಮ ಊಟ ಇಷ್ಟಪಡಲಾಗಿ ಇನ್ನೊಂದು ಸೌದೆ ಒಲೆಯಲ್ಲಿ ಮಾಡ್ತೀವಿ ಅಡುಗೆಗಳನ್ನ. ಹಂಗಾಗಿ ಕಸ್ಟಮರು ಸೊ ಟೇಸ್ಟ್ ಅವ್ರಿಗೂ ಇಷ್ಟ ಆಗುತ್ತೆ, ಹಂಗಾಗಿ ಜಾಸ್ತಿ ಆಯ್ತು. ಆದರೆ ಸರ್ ಕಷ್ಟ ಆದ್ರೂ ನಾವು ಮಾಡೋದೇ ಜನಕ್ಕೆ ಖುಷಿಗೋಸ್ಕರ. ಅಡುಗೆನ ತಿಂದವರು ಚೆನ್ನಾಗದೆ ಅನ್ಬೇಕು, ಇನ್ನೊಂದು ಸಲ ಬರಬೇಕು ಅನಿಸ್ಬೇಕು. ನಮಗೂ ಕಷ್ಟ ಆಗ್ಬೋದು, ಒಂದು ಅರ್ಧ ಗಂಟೆ ಕಷ್ಟ ಆಗ್ಬೋದು ಡೈಲಿ, ಬಟ್ ಜನಕ್ಕೆ ಇಷ್ಟಪಡಬೇಕಲ್ಲ ಊಟ. ಹಂಗಾಗಿ ಸೌದೆ ಒಲೆಯಲ್ಲೇ ಮಾಡೋದು, ಬಟ್ ಕ್ವಾಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಹಂಗಾಗಿ ಸೌದೆ ಒಲೆಯಲ್ಲಿ ಮಾಡ್ತೀವಿ ಸರ್. ಪ್ರೆಸೆಂಟ್ ಎಷ್ಟು ಕೆ ಜಿ ಖಾಲಿ ಮಾಡ್ತೀರಾ ಚಿಕನ್ನು ಮಟನ್? ಸರ್ ಮಾಡ್ತೀವಿ ಸರ್. ನಂದು ಏನಂದರೆ ಒಂದೇ ಸಲ ಮಾಡೋಲ್ಲ, ಕಸ್ಟಮರ್ ಬಂದಂಗೆ 5 kg 10 kg ಬಿರಿಯಾನಿ ಮಾಡ್ತಾನೆ ಇರ್ತೀವಿ. ಖಾಲಿ ಆದಂಗೆ ಎಷ್ಟೊತ್ತು ಬರ್ತಾ ಇರ್ತಾರೆ ಕಸ್ಟಮರು, ಹಂಗೆ ಮಾಡ್ತಾಯಿರ್ತೀವಿ. ಪರವಾಗಿಲ್ಲ ಸರ್, ಓಕೆ. ಬೆಳಗ್ಗೆ ಒಂದು 30 kg, ಸಂಜೆ ಒಂದು 20 kg, ಒಂದು 50 kg ಖಾಲಿ ಮಾಡ್ತೀವಿ ಸರ್. ಯಾವ ರೀತಿ ಕಸ್ಟಮರ್ ಜಾಸ್ತಿ ಬರ್ತಾರೆ? ಸ್ಟೂಡೆಂಟ್ಸ್, ಫ್ಯಾಮಿಲಿ? ಸರ್ ಎಲ್ಲ ಥರ ಕ್ಯಾಟಗರಿ ಕಸ್ಟಮರು ಬರ್ತಾರೆ. ಸ್ಟೂಡೆಂಟ್ಸ್ ಇವೆ, ಕಾಲೇಜ್ ಇದೆ ಅಕ್ಕಪಕ್ಕ, ಕಾಲೇಜ್ ಕಸ್ಟಮರ್ ಬರ್ತಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ. ಮತ್ತು ಫ್ಯಾಮಿಲಿ, ನೈಟ್ ಬಂದರೆ ಫ್ಯಾಮಿಲಿ ಕಸ್ಟಮರ್ ಜಾಸ್ತಿ ಬರ್ತಾರೆ. ಎಲ್ಲ ಥರ ಕ್ಯಾಟಗರಿ ಜನನೂ ಬರ್ತಾರೆ. ಬಟ್ ಹುಡುಗರುಗಳು ಬರ್ತಾರೆ, ಎಲ್ಲ ಥರ ಬರ್ತಾರೆ ಸರ್. ಸಿನಿಮಾದವರು ಬರ್ತಾರೆ. ನಿಮ್ಮದು ಇದೊಂದೇ ಹೋಟ್ಲ ಇಲ್ಲ ಬೇರೆ ಬ್ರಾಂಚ್? ಇಲ್ಲ ಸರ್, ಇದೊಂದೇ ಬ್ರಾಂಚು. ಮಾಡೋಣ ಸರ್, ದೇವರು ಶಕ್ತಿ ಕೊಟ್ಟರೆ ಮಾಡೋಣ. ನಿಮ್ಮಲ್ಲಿ ಏನು ತುಂಬ ಫೇಮಸ್? ಯಾವಾಗೂ ಕೇಳೋದು ಮಟನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ, ಮುದ್ದೆ, ಮಟನ್ ಕುರ್ಮಾ, ಮಟನ್ ಚಾಪ್ಸು, ಕೈಮಾ ಚೆನ್ನಾಗಿರುತ್ತೆ, ಕೈಮಾ ಬೋಟಿ. ಇಷ್ಟನ್ನ ಮಟನ್ ಅಂತಂದರೆ ಬಂದರೆ ಎಲ್ಲ ಥರನೂ ಮೂವಿಂಗ್ ಜಾಸ್ತಿ ಇದೆ ನಮ್ಮದು. ಮಟನ್ ಕುರ್ಮಾನೇ ಆಗಿರ್ಬೋದು, ಚಾಪ್ಸೇ ಆಗಿರ್ಬೋದು, ಕೈಮಾ ಬೋಟಿ ಎಲ್ಲನೂ ಇಷ್ಟಪಡ್ತಾರೆ. ಚಿಕನಲ್ಲಿ ಬಂದು ಕರ್ಬೇವು ಚಿಕನ್ ತುಂಬ ಇಷ್ಟಪಡ್ತಾರೆ. ಅಲ್ಲಿಂದ ಬಿಟ್ಟರೆ ಲಾಲಿಪಾಪ್ ತುಂಬ ಇಷ್ಟಪಡ್ತಾರೆ. ನಾಟಿ ಕೋಳಿ ಬಿರಿಯಾನಿ ತುಂಬ ಇಷ್ಟಪಡ್ತಾರೆ. ನಮ್ಮ ಹತ್ರ ಒಂದು 30 ಐಟಮ್ ಸಿಗ್ಬೋದು ಸರ್. ನಾವೇ ಮಾಡೋದು ಸರ್, ನಾವು ಮಾಡ್ತೀವಿ. ಜೊತೆಗೆ ಇನ್ನೊಂದಿಬ್ಬರು ನನ್ನ ಜೊತೆ ಫ್ರೆಂಡ್ಸ್ ಎಲ್ಲ ಸೇರಿಸ್ಕೊಂಡು ಮಾಡ್ತೀವಿ ಸರ್. ಸರ್ 170ಕ್ಕೆ 2 ಚಿಕನ್ ಬಿರಿಯಾನಿ ಕೊಡ್ತೀವಿ, ಬೈ ಒನ್ ಗೆಟ್ ಒನ್. ನಾಟಿ ಕೋಳಿ ಬಿರಿಯಾನಿ 230ಕ್ಕೆ 2 ಕೊಡ್ತೀವಿ. ಬಟ್ ಅದು ಕೂಡ ಸೌದೆ ಒಲೆಯಲ್ಲಿ ಮಾಡೋದ್ರಿಂದಾಗಿ ಹಾಂ ಸರ್. ಅಂದರೆ ಏನಪ್ಪ ಅಂತಂದರೆ ಕಸ್ಟಮರ್ಗೂ ಸಸ್ತಾ ಸಿಗಬೇಕು, ನಮಗೂ ಕೆಲಸ ಸಿಗಬೇಕು. ಆ ಉದ್ದೇಶದಿಂದ ಕಸ್ಟಮರು ಖುಷಿ. ಈಗ ಬೇರೆ ಕಡೆ ಹೋದ್ರೆ ಒಂದು 800-1000 ರೂಪಾಯಿ ಬಿಲ್ ಆಗೋದು, ನಮ್ಮ ಹೋಟ್ಲಿಗೆ ಬಂದರೆ ಒಂದು 500 ರೂಪಾಯಿ 405 ರೂಪಾಯಿ ಆದಾಗ ಅವರು ಹ್ಯಾಪಿ. ಸೊ ನಮಗೂ ಕೂಡ ಬಿಸ್ನೆಸ್ ಜಂಪ್ ಆಗುತ್ತೆ. ಹಂಗಾಗಿ ಸಸ್ತದಲ್ಲಿ ಕೊಡ್ತೀವಿ. ಹಾಂ ಸರ್, ಅದಕ್ಕೋಸ್ಕರ ಲೈವ್ ಕಿಚನ್ ಮಾಡಿರೋದು. ಹೊರಗಡೆ ಕಸ್ಟಮರ್ ನೋಡಿ ಬೇಕಾದರೆ ತೊಗೋಬೋದು. ನಾವು ಯೂಸ್ ಮಾಡೋ ಅಕ್ಕಿ ಕೂಡ ಬಿರಿಯಾನಿಗೆ 100 ರೂಪಾಯಿ ಇದೆ, ಏಕೆ ಅಲ್ಲೇ ಇದೆ. ಅದನ್ನೇ ನೋಡಿ ಬೇಕಾದರೆ ತೊಗೋಬೋದು, ಹಾಗೇ ಇಲ್ಲ ಸರ್. ಅದಕ್ಕೆ ಲೈವ್ ಕಿಚನ್ ಮಾಡಿರೋದು, ಕಸ್ಟಮರ್ ನೋಡಲಿ ಅಂತಲೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಹಳ್ಳಿ ಚಿಕನ್ ಅಂತ, ಇದು ತುಂಬ ಚೆನ್ನಾಗಿರುತ್ತೆ, ನಮ್ಮಲ್ಲಿ ಫೇಮಸ್ಸು. ಇದು ಗ್ರೀನ್ ಚಿಲ್ಲಿ ಚಿಕನು, ಇದು ಗ್ರೀನ್ ಚಿಲ್ಲಿ ಚಿಕನು. ಸೊ ಇದು ಬಂದು ಗುಂಟೂರು ಚಿಕನು. ಇದು ಮಟನ್ ಕುರ್ಮಾ ಸರ್. ನಮ್ಮಲ್ಲಿ ಮಟನ್ ಕುರ್ಮಾ ಸಿಕ್ಕಾಪಟ್ಟೆ ಫೇಮಸ್ಸು. ಯಾಕೆ ಅಂತಂದರೆ ಮಟನ್ನು ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ. ಹಾಗಾಗಿ ನೋಡಿ, ನಳ್ಳಿ ಮೂಳೆ
ನಳ್ಳಿ ಮುಳೆಗಳಿರುತ್ತೆ, ಹಂಗಾಗಿ ಆ ಮಟನ್ ನೋಡಿ ಎಷ್ಟು ನೀಟಾಗಿ ಬೆಂದಿದೆ, ಸಾಫ್ಟಾಗಿ. ಎಲ್ಲೂ ಸಿಗಲ್ಲ, ಎಲ್ಲೂ ಮಾಡಲ್ಲ ಕರ್ಬೇವು ಚಿಕನು, ನಮ್ಮ ಹೋಟೆಲಲ್ಲೇ ಮಾಡೋದು. ಹಂಗಾಗಿ ಇದೊಂದು ಟೇಸ್ಟ್ ಬಂದು ಡಿಫ್ರೆಂಟಾಗಿರುತ್ತೆ. ಆ ಚಿಕನ್ಗೆ ಕರ್ಬೇವು ಅಂಟ್ಕೊಂಡಿರುತ್ತೆ. ಸೊ ಹಂಗಾಗಿ ನಮ್ಮ ಹೋಟೆಲಲ್ಲಿ ಏನು ಮಿಸ್ ಮಾಡೋರು ಕರ್ಬೇವು ಚಿಕನ್ ಅಂತ ಮಿಸ್ ಮಾಡಲ್ಲ, ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಕರ್ಬೇವು ಚಿಕನ್. ನಮ್ಮದು ಚಿಕನ್ ಬಿರಿಯಾನಿ ಇದು ವೈಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಮಸಾಲೆ ಕಮ್ಮಿ. ಈ ಚಿಕನ್ ಪಲಾವ್ ಅಂತಲೂ ಬೇಕಾದ್ರೂ ಹೇಳ್ಕೊಬೋದು ಇದನ್ನು, ಅಷ್ಟು ಚೆನ್ನಾಗಿರುತ್ತೆ. ಚಿಕನ್ ಪಲಾವ್ ಅಂತಲೂ ಅನ್ಬೋದು, ಬಿರಿಯಾನಿ ಅಂತ ಚಿಕನ್ ಪಲಾವ್ ಅಂದ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಮಟನ್ ಬಿರಿಯಾನಿ ನೋಡಿ. ಮಟನ್ ಬಿರಿಯಾನಿ ಹೆಂಗಿದೆ ಅಂತಂದರೆ ಸೂಪರಾಗಿದೆ. ಒಂದು ಲೇಯರು ಚರ್ಬಿ ಇದೆ ಮತ್ತು ಮಟನ್ ಇದೆ, ಇದು ಸಾಫ್ಟಾಗಿದೆ ನೋಡಿ. ಹಿಂಗಂದರೆ ಸಾಕು, ಬಿಟ್ಟೋಗುತ್ತೆ. ಹಿಂಗಿರಬೇಕು ಮಟನ್ನು ಎಳೆ ಮಟನ್ ಹೊಡಿಸ್ಬೇಕು. ಒಂದು 12 kg 10 kgದು ಎಳೆ ಮಟನ್ ಹೊಡಿಸಿ ನಾವೇ ಖುದ್ದಾಗಿ ನಿಂತ ಮಟನ್ ಹೊಡಿಸಿ ಮಾಡೋವಂಥದ್ದು. ಹಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು. ಎಷ್ಟು ಟೈಮಿಂದ ಬರ್ತೀರಾ ನೀವು ಹೋಟ್ಲಿಗೆ? ಹಾಲೇ ಒಂದು 1 ಇಯರಿಂದ ಬರ್ತಾ ಇದ್ದೀವಿ. ಏನು ಅನಿಸುತ್ತೆ ಇಲ್ಲಿ ಟೇಸ್ಟ್ ಎಲ್ಲ? ಟೇಸ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪ್ರೈಸು ಕಂಟ್ರೋಲ್. ಬಿರಿಯಾನಿನೇ ಜಾಸ್ತಿ ಬರೋದು, ಚಿಕನ್ ಬಿರಿಯಾನಿ. ಆಫರ್ ಇದೆಯಲ್ಲ, ಬೈ 1 get 1 ಆಗುತ್ತೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಂತ? ಚೆನ್ನಾಗಿದೆ. ಪ್ರೈಸ್ ಎಲ್ಲ ಕಂಟ್ರೋಲ್ ಇದೆ, ಬೆಸ್ಟ್ ಪ್ರೈಸ್, ಕ್ವಾಲಿಟಿ. ಚಿಕನ್ ಕರಿಬೇವು ಚಿಕನ್ ಏನೋ ಫೇಮಸ್ ಅಂತ ಟ್ರೈ ಮಾಡಿದ್ದೀರಾ? ನಾವು ಟ್ರೈ ಮಾಡಿಲ್ಲ. ಚಿಕನು ಬಿರಿಯಾನಿನೇ ಜಾಸ್ತಿ ನಮ್ಮ ಹಾಸ್ಟೆಲ್ ಹುಡುಗರು ಇಲ್ಲೇ ಇರೋದು. ಆ್ಯಂಡ್ ಈ ಹೋಟೆಲ್ನ ಭಟ್ರು ನಮ್ಮ ಜೊತೆ ಇದ್ದಾರೆ ಇವಾಗ. ಇಲ್ಲಿ ಬಿರಿಯಾನಿ ಎಲ್ಲ ಇವರೇ ಕುಕ್ ಮಾಡೋದು. ಬನ್ನಿ ಇಲ್ಲಿ ಬಿರಿಯಾನಿ ಏನು ಸ್ಪೆಷಲ್ ಅಂತ ಕೇಳೋಣ ಅವ್ರನ್ನೇ. ನಮ್ಮ ಹೆಸರು ಬಂದು ಅಭಿ ಅಂದ್ಬಿಟ್ಟು, ನಗರಬಾವಿ. ನಮ್ಮಲ್ಲಿ ಚಿಕನ್ ಬಿರಿಯಾನಿ ಆ್ಯಂಡ್ ಮಟನ್ ಬಿರಿಯಾನಿ ತುಂಬ ಫೇಮಸ್ಸು. ಚಿಕನ್ ಬಿರಿಯಾನಿ ನಾಟಿ ಕೋಳಿ ಯಾವಾಗ ಬಂದರೂ ಒಂದು ತೊಗೊಂಡ್ರೆ ಒಂದು ಫ್ರೀ. 170ಕ್ಕೆ 2 ಚಿಕನ್ ಬಿರಿಯಾನಿ ಬರುತ್ತೆ, get 1. ನಾಟಿ ಕೋಳಿ ಬಂದು 230, ಅದು get 1 ಫ್ರೀ. ಅದು ಯಾವಾಗ ಬಂದರೂ ಇರುತ್ತೆ. ನಮ್ಮ ಹೋಟ್ಲು ಬಂದು 12 ಗಂಟೆಯಿಂದ ರಾತ್ರಿ 10:30 ಗಂಟೆ ಓಪನ್ ಇರುತ್ತೆ ಸರ್. ಇಲ್ಲಿ ತುಂಬ ಜನ ಬಿರಿಯಾನಿಗೋಸ್ಕರನೇ ಬರೋದು. ನಾವು 1 ವರ್ಷದಿಂದ ಬಿರಿಯಾನಿ ಭಟ್ರಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಬಿರಿಯಾನಿಲಿ ಬಂದು 1 ವರ್ಷನೇ ಇರೋದು. ಹಾಂ, ಹೌದು 1 ವರ್ಷದಿಂದ ನಾವೇ ಮಾಡ್ಕೊಳ್ತಾ ಇರೋದು. ಕಸ್ಟಮರೆಲ್ಲ ತುಂಬ ಊಟ ಮಾಡಿಬಿಟ್ಟು ಬಂದು ಇಲ್ಲಿ ಮಾತಾಡ್ಸ್ಕೊಂಡು ಹೇಗೆ ಮಾಡ್ತಾರೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಬಿರಿಯಾನಿ, ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಖುಷಿ ಪಡಿಸ್ಬಿಟ್ಟು ಹೋಗ್ತಾರೆ. ಅಂಥ ಮಾತುಗಳು ಕೇಳಿದಾಗ ನಮಗೂ ತುಂಬ ಸಂತೋಷ ಆಗುತ್ತೆ. ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀವಿ. ಸೌದೆ ಒಲೆ ಏನು ಕಷ್ಟ ಇಲ್ಲ, ತುಂಬ ಈಸಿನೇ. ಅದು ಹೇಳ್ಕೋಬೇಕು ಅಂದರೆ ಗ್ಯಾಸ್ಗಿಂಟು ತುಂಬ ಈಸಿ. ಸ್ವಲ್ಪ ಹೊಗೆ ಬರುತ್ತೆ ಅಷ್ಟೇ ಗ್ಯಾಸಲ್ಲಿ, ಅದು ಬಿಟ್ಟರೆ ಇನ್ನೇನಿಲ್ಲ. ತುಂಬ ಚೆನ್ನಾಗಿದೆ, ಆರೋಗ್ಯಕ್ಕೆಲ್ಲ ಒಳ್ಳೆಯದು, ಹೆಲ್ತಿ ಫುಡ್ಡು. ಜನಗಳ ಸಿಟಿಲಾದರೆ ತುಂಬ ಕೆಮಿಕಲ್ ಫುಡ್ ತಿಂದು ಎಲ್ಲ ವೀಕ್ ಆಗಿರ್ತಾರೆ. ಸೌದೆ ಒಲೆ ಬಿರಿಯಾನಿ ತಿಂದರೆ ತುಂಬ ಆರೋಗ್ಯವಾಗಿರ್ತಾರೆ, ಹೆಲ್ತಿಯಾಗಿರ್ತಾರೆ, ಸ್ಟ್ರೆಂತ್ ಆಗಿರ್ತಾರೆ. ಬಂದು ನಮ್ಮ ಹೋಟ್ಲಲ್ಲಿ ಒಂದು ಸಲ ವಿಸಿಟ್ ಮಾಡಿ ಎಲ್ಲರೂ ಊಟ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಬಾಳೆ ಎಲೆ ಹಾಕಿದ್ದಾರೆ ಊಟಕ್ಕೆ. ಫುಡ್ಡು ಆರ್ಡ್ರ್ ಮಾಡಿದ್ದೀವಿ, ಫುಡ್ಡು ಊಟ ಬರ್ತಾಯಿದೆ. ತುಂಬ ವಿಶೇಷತೆ ಬಾಳೆ ಎಲೆಯಲ್ಲಿ ಊಟ ಮಾಡೋದು, ಇದೇ ಸ್ಪೆಷಲ್. ಇಲ್ಲಿ ಬಾಳೆ ಎಲೆಯಲ್ಲಿ ಊಟ ಹಾಕ್ತಾರೆ. ಬನ್ನಿ ಇನ್ನೇನು ಊಟ ಬರ್ತಾಯಿದೆ ಅದನ್ನು ರಿವ್ಯೂ ಮಾಡೋಣ. ಈಗ ನಾವು ಆರ್ಡ್ರ್ ಮಾಡಿದ ಫುಡ್ಡೆಲ್ಲ ಬಂದಿದೆ. ಇಲ್ಲಿ ನೋಡಿ, ಇದು ಚಿಕನ್ ನಾಟಿ ಬಿರಿಯಾನಿ, ಇದು ನಾಟಿ ಕೋಳಿ ಬಿರಿಯಾನಿ. ಆ್ಯಂಡ್ ಇದು ಮಟನ್ ಬಿರಿಯಾನಿ, ಮತ್ತಿದು ಚಿಕನ್ ಕರಿಬೇವು ಸ್ಪೆಷಲ್. ಇಲ್ಲಿ ಇದೇ ಚಿಕನ್ ಕರಿಬೇವಿನ ಫ್ರೈ ಇದು. ಆ್ಯಂಡ್ ಇದು ಬೋಟಿ ಗೊಜ್ಜು, ಜೊತೆಲಿ ಬಿರಿಯಾನಿಗೆ ಮೊಸರು ಕೊಟ್ಟಿದ್ದಾರೆ, ಕಚ್ಚಂಬರ್ ಮತ್ತು ಶೇರ್ವ ಕೊಟ್ಟಿದ್ದಾರೆ. ಬನ್ನಿ ಈಗ ಒಂದು ಕಡೆಯಿಂದ ಎಲ್ಲ ಟೇಸ್ಟ್ ಮಾಡೋಣ ಒಂದೊಂದೇ. ಫಸ್ಟು
ನಾಟಿ ಕೋಳಿ ಚಿಕನ್ ಬಿರಿಯಾನಿ ಹಾಕೋತೀನಿ. ರೈಸು ನೀಟಾಗಿ ಬೆಂದಿದೆ. ರೈಸ್ ಕೂಡ ಒಳ್ಳೆ ಕ್ವಾಲಿಟಿ ಇದೆ, ನೋಡ್ತಾ ಇರ್ಬೋದು. ಸಣ್ಣಕ್ಕಿ ನೀಟಾಗಿ ಬೆಂದಿದೆ. ಹಾಗೆ ಲೆಗ್ ಪೀಸ್ ಬಿದ್ದಿದೆ. ಚಿಕನ್ ಕೂಡ ಅಷ್ಟೇ ತುಂಬ ಸ್ಮೂತಾಗಿದೆ, ನೋಡ್ಬೋದು. ನೀಟಾಗಿ ಬೆಂದಿದೆ ಚಿಕನ್ನು. ಚಿಕನ್ ಕೂಡ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಹಿಡಿದಿದೆ, ಉಪ್ಪು ಖಾರ ಚಿಕನ್ಗೂ ಕೂಡ ತುಂಬ ಸಾಫ್ಟಾಗಿದೆ. ಮಟನ್ ಚೆಕ್ ಮಾಡೋಣ ಬನ್ನಿ. ಮಟನ್ ಹಳ್ಳಿ ಮೂಳೆ ಕೂಡ ಕೊಟ್ಟಿದ್ದಾರೆ. ಮಟನ್ ನೀವು ನೋಡ್ತಾ ಇರ್ಬೋದು, ವೈಟ್ ಪಲಾವ್ ಥರ ಇದೆ, ವೈಟ್ ಬಿರಿಯಾನಿ ಇದು. ಮಸಾಲ ತುಂಬ ಕಡಿಮೆನೇ ಬಳಸಿದ್ದಾರೆ ಮಟನ್ ಬಿರಿಯಾನಿಗೆ. ರೈಸ್ ಸೇಮ್ ಇದೆ, ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ, ಬಟ್ ಟೇಸ್ಟ್ ತುಂಬ ಡಿಫ್ರೆಂಟ್ ಇದೆ. ಹೊರಗಡೆ ಹೋಟ್ಲುಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿದೆ. ಮಟನ್ ನೋಡ್ತಾ ಇರ್ಬೋದು, ತುಂಬ ಸಾಫ್ಟಾಗಿದೆ, ನೀಟಾಗಿ ಬೆಂದಿದೆ ಮಟನ್ನು. ನಳ್ಳಿ ಮೂಳೆ ಸಿಕ್ಕಿದೆ, ನಳ್ಳಿ ಮೂಳೆ ಕೂಡ ಸಿಕ್ಕಿದೆ. ನೋಡಿ, ಹೆಚ್ಕೊಂಡು ತಕ್ಷಣ ನೀಟಾಗಿ ಬಂತು ಮಟನು. ನೀಟಾಗಿ ಎಷ್ಟು ಬೇಯಬೇಕು ಪೂರ್ತಿ ಪ್ರಮಾಣದಲ್ಲಿ ಮಟನ್ ಬೆಂದಿದೆ. ಒಳ್ಳೆ ಟೇಸ್ಟ್ ಕೂಡ. ಇದು ಚಿಕನ್ ಕರಿಬೇವು, ಬೆಳ್ಳುಳ್ಳಿ ಚಿಕನ್ ಹೆಂಗಿದೆ, ಇದು ಕರಿಬೇವಿನ ಚಿಕನ್ನು. ಟೇಸ್ಟ್ ಮಾಡೋಣ ಅದು ಕೂಡ. ಫುಲ್ಲು ಒಂದೊಂದು ಬೈಟ್ಗೂ ಕರಿಬೇವಿನ ಫ್ಲೇವರೇ ಇದೆ. ಕರಿಬೇವಿನ ಎಲೆ ಏನು ಬರುತ್ತೆ ಅದ್ರ ಫ್ಲೇವರೇ ಇದೆ. ಚೆನ್ನಾಗಿದೆ, ಏನೋ ಡಿಫ್ರೆಂಟ್ ಆಗಿದೆ. ಈ ಥರ ಚಿಕನ್ ಇದೆ ಫಸ್ಟ್ ತಿಂತಾ ಇರೋದು ನಾನು. ಪ್ರತಿ ಬೈಟಲ್ಲೂ ನಿಮಗೆ ಕರಿಬೇವಿನ ಫ್ಲೇವರೇ ಬರುತ್ತೆ, ಸಗದಾಗಿದೆ. ನೆಕ್ಸ್ಟು ಬೋಟಿ ಚೆಕ್ ಮಾಡೋಣ. ಬೋಟಿನೂ ಅಷ್ಟೇ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಅದರಲ್ಲಿ ಕಡಲೆಕಾಳು ಆ್ಯಡ್ ಮಾಡಿದ್ದಾರೆ. ಕೆಲವು ಹೋಟ್ಲುಗಳಲ್ಲಿ ಬೋಟಿ ತುಂಬ ಸ್ಮೆಲ್ ಬರುತ್ತೆ, ತಿನ್ನೋಕ್ಕಾಗಲ್ಲ, ಡಿಫ್ರೆಂಟಾಗಿ ಸ್ಮೆಲ್ ಇರುತ್ತೆ. ಬಟ್ ಇಲ್ಲಿ ಆ ಥರದ್ದು ಏನಿಲ್ಲ, ಚೆನ್ನಾಗಿದೆ ಟೇಸ್ಟು. ಬೇರೆ ಹೋಟ್ಲಿಗಿಂತ ತುಂಬ ಡಿಫ್ರೆಂಟಾಗೇ ಇದೆ. ಬನ್ನಿ, ನೀವು ಒಂದ್ಸಲ ವಿಸಿಟ್ ಮಾಡಿ, ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ನೋ ಫುಡ್ ಮೇಲೆ, ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಇದೆ ಫುಡ್ ಮಾತ್ರ. ಬಿರಿಯಾನಿ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಬೋಟಿ ಆಗಿರ್ಬೋದು, ಚೆನ್ನಾಗಿದೆ. ಸಾಫ್ಟಾಗಿರುತ್ತೆ, ಹಂಗಾಗಿ ನೋಡಿ ನಳ್ಳಿ ಮೂಳೆ. Each time he makes me sing, he makes me cry, he makes me smile, he makes me go through life. That's the experience.